ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗಣಿ ಗ್ರಾಮದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗೆ ತಗುಲಿ ವ್ಯಕ್ತಿಯೊಬ್ಬರು ಮೃತಪಟ್ಟ ದುರ್ಘಟನೆ ಸಂಭವಿಸಿದೆ. ಮೃತ ವ್ಯಕ್ತಿಯನ್ನು ಕೊಣ್ಣೂರ ಗ್ರಾಮದ 35 ವರ್ಷದ ಸಿದ್ದಪ್ಪ ಶ್ರೀಶೈಲ ದಡ್ಡಿ ಎಂದು ಗುರುತಿಸಲಾಗಿದೆ. ಮೃತ ಸಿದ್ದಪ್ಪ ಅವರು ಯಾವುದೋ ಕಾರಣಕ್ಕಾಗಿ ಗಣಿ ಗ್ರಾಮಕ್ಕೆ ತೆರಳಿದ ವೇಳೆ ಗ್ರಾಮದ ಮುಖ್ಯ ರಸ್ತೆ ಪಕ್ಕದಲ್ಲಿದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗೆ ಅಜಾಗರೂಕತೆಯಿಂದ ತಗುಲಿದ ಪರಿಣಾಮ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ಈ ಸಂಬಂಧ ಕೊಣ್ಣೂರ ಗ್ರಾಮದ ಪ್ರಮುಖ ಗದಗೆಪ್ಪ ಧಾರವಾಡ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಣಿ ಗ್ರಾಮದ ಹೊಸ ಮೇನ್ ರೋಡ್ ಪಕ್ಕದಲ್ಲೇ ನಿಯಮ ವಿರುದ್ಧವಾಗಿ ಟ್ರಾನ್ಸ್ಫಾರ್ಮರ್ ಅಳವಡಿಸಲಾಗಿದೆ. ಕೆಇಬಿ ಇಲಾಖೆಯ ನಿರ್ಲಕ್ಷ್ಯದಿಂದ ಇಂತಹ ದುರ್ಘಟನೆ ಸಂಭವಿಸಿದೆ. ಉಷ್ಣತೆಯ ಹೆಚ್ಚಳ ಹಾಗೂ ಹೈ ವೋಲ್ಟೇಜ್ ಕಾರಣದಿಂದ ಯುವಕ ಸಾವನ್ನಪ್ಪಿದ್ದಾನೆ. ಇದು ಸ್ಪಷ್ಟ ಬೇಜವಾಬ್ದಾರಿತನ ಎಂದು ಅವರು ಆರೋಪಿಸಿದರು. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಮೃತ ಕುಟುಂಬಕ್ಕೆ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಅವರು ಆಗ್ರಹಿಸಿದರು. ಇಲ್ಲವಾದಲ್ಲಿ ಮೇಲಾಧಿಕಾರಿಗಳಿಗೆ ದೂರು ನೀಡಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತು ಕೊಣ್ಣೂರು ಗ್ರಾಮದ ಸಿದ್ದಪ್ಪ ಶ್ರೀಶೈಲ ದಡ್ಡಿ ಅಂತೇಳಿ ವಯಸ್ಸು 35. ಈ ವ್ಯಕ್ತಿ ಗಣಿ ಗ್ರಾಮಕ್ಕೆ ಹಾದು ಹೋಗುವಾಗ ಗಣಿ ಗ್ರಾಮದ ಮೇನ್ ರೋಡ್ ಈಗೇನು ಹೊಸದಾಗಿ ಮೇನ್ ರೋಡ್ ಮಾಡ್ಯಾರು. ಆ ಮೇನ್ ರೋಡ್ಗೆ ಪಕ್ಕದಲ್ಲಿನ ಡಾಂಬರ್ ಪಕ್ಕದಲ್ಲಿನ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಐತಿ. ಆ ಟ್ರಾನ್ಸ್ಫಾರ್ಮರ್ಗೆ ಯಾವ ರೀತಿ ಅಳವಡಿಸ್ಬೇಕು ಅನ್ನೋದು ಕೆಬಿ ಹೆಸ್ಕಾಮದ ನಿರ್ಲಕ್ಷ್ಯತನದಿಂದ ಇವತ್ತು ಒಬ್ಬ ವ್ಯಕ್ತಿ ಬಲಿಯಾಗ್ಯಾನ್ರಿ. ಅದನ್ನು ನಾವು ಖಂಡನೆ ಮಾಡ್ತೀವಿ. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜಿಲ್ಲಾಡಳಿತ ಮತ್ತು ಹೆಸ್ಕಾಂ ಇಲಾಖೆ ಇದರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಅದನ್ನು ಸಂಬಂಧಪಟ್ಟ ಕೆಬಿ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಆ ವ್ಯಕ್ತಿಗೆ ಸತ್ತಂಥ ವ್ಯಕ್ತಿ ಕೇವಲ 35 ವರ್ಷದ ಯುವಕ. ಅಂಥ ಯುವಕ ಇವತ್ತು ಹಾದು ಹೋಗುವಾಗ ಅಚಾನಕ್ಕಾಗಿ ಅವ್ನು ಕೈ ತಗುಲಿ ಟ್ರಾನ್ಸ್ಫಾರ್ಮರ್ ಈಗಾಗಲೇ 40% ಡಿಗ್ರಿ ಸೆಲ್ಸಿಯಸ್ ಇವತ್ತು ಬಿಸಿಲೈತೆ. ಅಂಥದ್ರೊಳಗೆ ತಾಪಮಾನಕ್ಕೆ TC ಇವತ್ತು ಹೈ ವೋಲ್ಟೇಜ್ ಇರೋದು ಕಾರಣಕ್ಕಾಗಿ ಏನಾಗಿತ್ತಪ್ಪ ಅಂದ್ರೆ ತಗಲೈತ್ರಿ. ಅದು ಒಟ್ಟು ದಂಡಿಗೆ ಹಾದು ಹೊಂಟಾನವ. ಅದು ಇವತ್ತು TC ನೀವು ನೋಡಿದ್ರೆ ವಿಡಿಯೋದಾಗ ನೋಡ್ಬೋದು. ಆ ಪಕ್ಕದಲ್ಲೇ ಐತಿ. ಈ ಅಂಥ ಬೇಜವಾಬ್ದಾರಿತನ ಇದು. ಇವತ್ತು ಜಮಖಂಡಿ ಒಳಗೆ ಕೆಬಿ ಇಲಾಖೆಯದವರು ಎಷ್ಟೋ ಇಂಥವು ಭಾಳ ಸಾಕಷ್ಟು ಆಗತ್ತವು. ನಿರ್ಲಕ್ಷ್ಯತನ ಒಂದು ರಿಪೇರಿ ಮಾಡೋಂಗಿಲ್ಲ. ಇಂಥ ಅರ್ಜಿ ಕೊಟ್ಟರು ರಿಪೇರಿ ಮಾಡೋಂಗಿಲ್ಲ. ಮೇನ್ ರೋಡ್ದಾಗ ಟ್ರಾನ್ಸ್ಫಾರ್ಮರ್ ಹಾಕೋ ರೂಲ್ಸ್ ಎಲ್ಲ ಐತ್ರಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸೂಕ್ತ ಕ್ರಮ ಕೈಗೊಂಡು ಮೃತ ವ್ಯಕ್ತಿಗೆ ಸುಮಾರು 50 ಲಕ್ಷ ಪರಿಹಾರ ಕೊಡಬೇಕಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತೀವಿ. ಇಲ್ಲಾಂದರೆ ನಾವು ಈ ಹೆಸ್ಕಾಂ ಇಲಾಖೆ ಅಧಿಕಾರಿಗಳ ವಿರುದ್ಧ ಮುಂದೆ ಮೇಲಾಧಿಕಾರಿಗಳಿಗೆ ದೂರು ಕೊಡಬೇಕಾಗತ್ತೆ ಅಂತೇಳಿ ಈ ಮೂಲಕ ವಿನಂತಿ ಕೊಡ್ತೀವಿ.